ಸಾಧಾರಣ ಕಾಲದ 25ನೆಯ ಸೋಮವಾರ. ಮೊದಲನೆಯ ವಾಚನ ಎಜ್ರನ ಗ್ರಂಥದಿಂದ ವಾಚನ. ಸೈರಸನು ಪರ್ಷಿಯಾ ದೇಶದ ಅರಸ. ಆತನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ ಸರ್ವೇಶ್ವರ ಸ್ವಾಮಿ ತಾವು ಎರೇಮಿಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸಿದರು. ಅದಕ್ಕಾಗಿಯೇ ಅರಸ ಸೈರಸನನ್ನು ಪ್ರೇರೇಪಿಸಿ ಅವನ ರಾಜ್ಯದಲ್ಲೆಲ್ಲ ಡಂಗೂರ ಹಾಗೂ ಪತ್ರಗಳ ಮೂಲಕ ಹೀಗೆ ಪ್ರಕಟಿಸುವಂತೆ ಮಾಡಿದರು. ಪರ್ಷಿಯ ರಾಜನಾದ ಸೈರಸ್ ಎಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಸರ್ವೇಶ್ವರ ಸ್ವಾಮಿ ಭೂಲೋಕದ ಎಲ್ಲ ರಾಜ್ಯಗಳನ್ನು ನನಗೆ ಕೊಟ್ಟಿದ್ದಾರೆ. ನನಗಾಗಿ ಜುದೆಯ ನಾಡಿನ ಜೆರುಸಲೇಮಿನಲ್ಲಿ ಒಂದು ಆಲಯವನ್ನು ಕಟ್ಟಿಸಬೇಕು ಎಂದು ಅವರು ಆಜ್ಞಾಪಿಸಿದ್ದಾರೆ. ನಿಮ್ಮಲ್ಲಿ ಯಾರು ಅವರ ಪ್ರಜೆಗಳಾಗಿರುತ್ತಾರೋ ಅಂಥವರು ಜುದೆಯ ನಾಡಿನ ಜೆರುಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಸರ್ವೇಶ್ವರನಿಗೆ ಒಂದು ದೇವಾಲಯವನ್ನು ಕಟ್ಟಲಿ. ಅವರ ಸಂಗಡ ಅವರ ದೇವರಿರಲಿ. ಸೆರೆಯಾಳುಗಳಾಗಿ ಅಳಿದುಳಿದವರು ಯಾವ ಯಾವ ಊರುಗಳಲ್ಲಿ ಪ್ರವಾಸಿಗಳಾಗಿರುತ್ತಾರೋ ಆ ಊರಿನ ಜನರು ಜೆರುಸಲೇಮಿನ ದೇವಾಲಯಕ್ಕಾಗಿ ಕಾಣಿಕೆಗಳನ್ನಲ್ಲದೆ ಬೆಳ್ಳಿ ಬಂಗಾರ ಸರಕು ಸಾಮಗ್ರಿ ಪ್ರಾಣಿ ಪಶು ಇವುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಚುರಪಡಿಸಿದನು. ಈ ಪ್ರಕಟಣೆಯನ್ನು ಕೇಳಿ ಯಹೂದ ಮತ್ತು ಬೆನ್ಯಾಮೀನ್ ಗೋತ್ರಕ್ಕೆ ಸೇರಿದ ಮುಖ್ಯಸ್ಥರು, ಯಾಜಕರು, ಲೇವಿಯರು ಹಾಗೂ ದೈವ ಪ್ರೇರಿತರಾದ ಎಲ್ಲರೂ ಜೆರುಸಲೇಮಿನಲ್ಲಿ ಸರ್ವೇಶ್ವರನಿಗೆ ಪುನಃ ಆಲಯ ಕಟ್ಟುವುದಕ್ಕಾಗಿ ಹೊರಟರು. ಅವರ ನೆರೆಯವರೆಲ್ಲರೂ ಕೊಡುಗೆಗಳನ್ನು ಕೊಟ್ಟರು. ಬೆಳ್ಳಿ ಸಾಮಾನುಗಳು, ಬಂಗಾರದ ಆಭರಣಗಳು, ಪಶು ಪ್ರಾಣಿಗಳು, ಶ್ರೇಷ್ಠ ವಸ್ತುಗಳು ಇತ್ಯಾದಿಗಳನ್ನು ನೀಡಿ ಸಹಕರಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ. ಸೆರೆ ಹಿಂದೆಂಬನ್ನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ. ಅವಾಗ ಉಕ್ಕಿತಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಶ್ಲೋಕ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ. ಎಂಥ ಮಹತ್ ಕಾರ್ಯವೆಸಗಿದ್ದಾನ ಪ್ರಭು. ಇವರ ಪರತೆ ಇಂತೆಂದು ಹಾಡಿಕೊಂಡರು ತಮ್ಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ. ಎಂತಲೇ ನಾವ ಆನಂದ ಭರಿತರಾಗುವುದು ಉಚಿತ. ಶ್ಲೋಕ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ. ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು. ಶ್ಲೋಕ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು. ದೀಪವನ್ನು ಹಚ್ಚಿ ಯಾರು ಅದನ್ನು ಪಾತ್ರೆಯಿಂದ ಮುಚ್ಚಿಡುವುದಿಲ್ಲ, ಮಂಚದ ಕೆಳಗೆ ಬಚ್ಚಿಡುವುದಿಲ್ಲ. ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪಸ್ತಂಭದ ಮೇಲಿಡುತ್ತಾರೆ. ಬಟ್ಟ ಬಯಲಾಗದ ಮುಚ್ಚು ಮರೆಯಿಲ್ಲ. ಬೆಳಕಿಗೆ ಬಾರದ ಹಾಗೂ ರಟ್ಟಾಗದ ಗುಟ್ಟಿಲ್ಲ. ಆದ್ದರಿಂದ ನೀವು ಕಿವಿಗೊಡುವಾಗ ಎಚ್ಚರಿಕೆಯಿಂದಿರಿ. ಏಕೆಂದರೆ ಉಳ್ಳವನಿಗೆ ಇನ್ನು ಹೆಚ್ಚಾಗಿ ಕೊಡಲಾಗುತ್ತದೆ, ಇಲ್ಲದವನಿಂದ ತನಗಿದೆ ಎಂದುಕೊಳ್ಳುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನನ್ನ ನಿರ್ಮಲ ಕೊಡುಗೆಯ ಪರಮನಿ ಅರ್ಪಿಪೆ ನನ್ನ ನಿರ್ಮಲ ಕೊಡುಗೆಯ. ಚರಣ ಪಿಡಿದು ಬೇಡುವೆ ನಾನು, ಚರಣ ಪಿಡಿದು ಬೇಡುವೆ ನಾನು. ಸ್ವೀಕರಿಸುತ್ತ ಹರಸು ನೀ, ಸ್ವೀಕರಿಸುತ್ತ ಹರಸು ನೀ. ಪರಮನಿ ಅರ್ಪಿಪೆ ನನ್ನ ನಿರ್ಮಲ ಕೊಡುಗೆಯ.
ಹೃದಯವ ಸಹನೀಯ ಪ್ರೀತಿ ಬೆರೆತಿಹ ಗುಣಗಳ ಸಾತ್ವಿಕ ಸಾರ್ಥಕತೆಯ ಸಾಧನೀಯ ನೋವು ನಲಿವನು ಸರ್ವ ಸುಖವನು ನಿನ್ನ ಬಳಿಗೆ ತಂದಿದೆ ನನ್ನ ಪ್ರಭುವೇ ನನ್ನ ದೇವನೇ ಸ್ವೀಕರಿಸು ಪ್ರಾರ್ಥಿಪೇ ಪರಮನೇ ಅರ್ಪಿಪೆ ನನ್ನ ನಿರ್ಮಲ ಕೊಡುಗೆಯ ಕ್ರಿಸ್ತರ ದೇಹ ರಕ್ತದ ರೂಪವ ಕಾಯಕ ಮಾಡಿ ಗಳಿಸಿದ ಎಲ್ಲವ ಬೇಡುತ್ತಾ ಪಡೆದ ನಿನ್ನಯ ಕೃಪೆಗಳ ಬಾಳಿನ ಒಳಿತು ಕೆಡುಕು ಕ್ಷಣಗಳ ಏನ ನೀಡಲು ಯೋಗ್ಯಳಲ್ಲ ನಿನದೆ ನಿನಗೆ ನೀಡಿಹೇ ನೀನು ಗುರುವು ನಾನು ದಾಸನು ಸ್ವೀಕರಿಸು ಒಡೆಯನೇ ಪರಮನೇ ಅರ್ಪಿಪೆ ನನ್ನ ನಿರ್ಮಲ ಕೊಡುಗೆಯ ಪರಮನಿ ಅರ್ಪಿಪೇ ನನ್ನ ನಿರ್ಮಲ ಕೊಡುಗೆಯ ಶರಣ ಪಿಡಿದು ಬೇಡುವೆ ನಾನು ಚರಣ ಪಿಡಿದು ಬೇಡುವೆ ನಾನು ಸ್ವೀಕರಿಸುತ್ತ ಹರಸು ನೀ ಸ್ವೀಕರಿಸುತ್ತ ಹರಸು ನೀ ಪರಮನೇ ಅರ್ಪಿಪೆ ನನ್ನ